ತಾವೆಲ್ಲರೂ ಬಂದಿದ್ದೀರಾ ತಮ್ಮ ನೋವು ಬೇಡಿಕೆ ಮನವಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಿಮ್ಮ ಮನವಿ ಹೇಳಿ ಸರ್. ನಾವು ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರವನ್ನ ಕೇಳ್ತಾ ಇದೀವಿ. ಅದೇನು ಅಂತ ಹೇಳಿದ್ರೆ, ಸ್ವಾತಂತ್ರ್ಯ ಬಂದು 79 ವರ್ಷಗಳನ್ನ ನಾವು ಕಳೀತಾ ಇದ್ರು ಕೂಡ ದಲಿತರು, ದೇವದಾಸಿ ತಾಯಂದ್ರು, ಅವರ ಮಕ್ಕಳು, ಒಂಟಿ ಮಹಿಳೆಯರು, ಮಸಣ ಕಾರ್ಮಿಕರು ಈಗಲೂ ನಾವು ಪರಾವಲಂಬಿಗಳಾಗಿದ್ದೀವಿ. ನಮ್ಮ ಕಾಲ ಮೇಲೆ ನಾವು ನಿಂದಿರಕ್ ಆಗ್ಲಿಲ್ಲ. ಕೇಂದ್ರ ಸರ್ಕಾರ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ ಇಷ್ಟೂ ದಿನಗಳಲ್ಲಿ ನಮ್ಗೆ ಸ್ವಾವಲಂಬಿ ಬದುಕನ್ನ ಕೊಡ್ಲಿಲ್ಲ. ಆದ್ರಿಂದ ಎಲ್ಲಿವರೆಗೆ ನಮ್ಗೆ ಸ್ವಾವಲಂಬಿ ಬದುಕಿಲ್ವೋ, ಎಲ್ಲಿವರೆಗೆ ನಾವು ಪರಾವಲಂಬಿಗಳಾಗಿರ್ತೀವೋ ಅಲ್ಲಿವರೆಗೆ ನಾವು ದಲಿತರಾಗೇ ಇರ್ತೀವಿ, ಒಂಟಿ ಮಹಿಳೆಯರಾಗಿರ್ತಾರೆ, ದೇವದಾಸಿ ತಾಯಂದರಾಗೇ ಇರ್ತಾರೆ. ಈ ಸಾಮಾಜಿಕ ಶೋಷಣೆ ಮತ್ತು ದೌರ್ಜನ್ಯದಿಂದ ನಮಗೆ ಮುಕ್ತಿ ಇಲ್ಲ. ಆ ಕಾರಣಕ್ಕೋಸ್ಕರ ನಾವು ಸರ್ಕಾರನ ಕೇಳ್ತಾ ಇದೀವಿ. ಈ ಸಾಮಾಜಿಕ ದೌರ್ಜನ್ಯದಿಂದ, ಸಾಮಾಜಿಕ ತಾರತಮ್ಯದಿಂದ, ಅಸ್ಪೃಶ್ಯಾಚರಣೆಯಿಂದ, ಲಿಂಗ ತಾರತಮ್ಯದಿಂದ ಹೊರಗಡೆ ಬರ್ಬೇಕನ್ನೋದಾದ್ರೆ ನಾವು ಇವತ್ತು ಸ್ವಾವಲಂಬಿಗಳಾಗಬೇಕಾಗಿದೆ. ಆದ್ರಿಂದ ನಾವು ಸರ್ಕಾರನ ಕೇಳಿದೇನೋ, ನಮ್ಮನ್ನೆಲ್ಲ ನೀವು ಸರ್ವೆ ಮಾಡಿ, ಒಂದು ಕಡೆಯಿಂದ ನಮಗೆ ಸ್ವಾವಲಂಬಿ ಬದುಕು ಕೊಡೋದಕ್ಕೆ ಒಂದು ಕಡೆ ಭೂಮಿ ಕೊಡ್ರಿ, ಇನ್ನೊಂದು ಕಡೆ ಸರ್ಕಾರದ ಬಜೆಟ್ ಹಣವನ್ನ ಕೊಡ್ರಿ ಅಂತ ಕೇಳ್ತಾ ಇದ್ವಿ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನ ಬಹಳ ಪ್ರಮುಖವಾಗಿ ಪರಿಗಣಿಸಬೇಕು ಅಂತೇಳಿ ಒತ್ತಾಯ ಮಾಡೋದಕ್ಕೆ ನಾವು ಬಂದಿದ್ದೀವಿ. ನಮ್ಗೆ ಸ್ವಾವಲಂಬಿ ಬದುಕು ಬರಬೇಕು ಅಂದ್ರೆ ಎಲ್ಲರಿಗೂ ಕೂಡ 5 ಎಕರೆ ನೀರಾವರಿ ಜಮೀನು ಕೊಡ್ಬೇಕು. ಅದೇ ರೀತಿಯಲ್ಲಿ 10 ಲಕ್ಷ ರೂಪಾಯಿಗಳು, 7.5 ಲಕ್ಷ ರೂಪಾಯಿಗಳ ಸಬ್ಸಿಡಿ ಇರ್ತಕ್ಕಂತ ಬಡ್ಡಿ ರಹಿತ ಸಾಲ ಕೊಟ್ಟು ನಮಗೂ ಸ್ವಯಂ ಉದ್ಯೋಗ ಮಾಡ್ಕೊಳ್ಳಕ್ ಅವಕಾಶ ಮಾಡ್ಕೊಡ್ಬೇಕು. ಒಂದು ಕಡೆ ಭೂಮಿ ಕೊಟ್ರೆ ನಮ್ಮ ಕಾಲ ಮೇಲೆ ನಾವು ನಿಂದಿರ್ಬೋದು, ಇನ್ನೊಂದು ಕಡೆ ಸ್ವಉದ್ಯೋಗ ಸಿಕ್ಕರೆ ನಮ್ಮ ಕಾಲ ಮೇಲೆ ನಾವು ನಿಂದಿರ್ಬೋದು. ಆ ರೀತಿ ಸ್ವಾವಲಂಬಿ ಬದುಕನ್ನ ಪಡ್ಕೊಂಡ ನಂತರವೇ ನಾವು ಇವತ್ತು ಜಾತಿ ತಾರತಮ್ಯದಿಂದ, ಲಿಂಗ ತಾರತಮ್ಯದಿಂದ, ಅಸ್ಪೃಶ್ಯಾಚರಣೆಯಿಂದ ಅಥವಾ ಜಾತಿ ಬಹಿಷ್ಕಾರಗಳಿಂದ ನಾವು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆದ್ರಿಂದ ಸ್ವಾವಲಂಬಿ ಬದುಕು ಬಹಳ ಮುಖ್ಯ. ಅದಕ್ಕೆ ಬೇಕಾದಂತ ಕ್ರಮಗಳನ್ನು ಅನುಸರಿಸಿ ಅಂತ ನಾವು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಒತ್ತಾಯ ಮಾಡ್ತಾರೆ.